ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಗಾಮನಗಟ್ಟಿ ಒಳಗೆ KHB ಕಾಲೋನಿ ಅಂತ ಒಂದು ಏರಿಯಾ ಐತಿ. ಆ ಏರಿಯಾದೊಳಗೆ ಮನೆ ಒಳಗೆ ಹಾವು ಬಂದು ಕುಂತೈತೆ ಅಂತ ಫೋನ್ ಮಾಡಿದ್ರು. ಅಲ್ಲಿ ಹೋಗಿ ನೋಡಿದಾಗ ಇದು ಒಂದು ವಾಟರ್ ಸ್ನೇಕ್ ಅಂತೇಳಿ ಕರೀತಾರೆ. ಈ ಕನ್ನಡದೊಳಗೆ ನೀರುಳ್ಳಿ ಹಾವು ಅಂತೇಳಿ ಕರೀತಾರೆ. ಇದು ವಿಷಕಾರಿ ಹಾವು ಅಲ್ರಿ, ಅದೊಂದು ವೇಸ್ಟೇಜ್ ಸಾಮಾನು ಅದ್ರಲ್ಲಿಟ್ಟಿದ್ರೆ ಅದ್ರೊಳಗೆ ಹೋಗಿ ಸೇರಿತ್ತು. ಯಾಕಂದ್ರೆ ಅವತ್ತು ಸಾಯಂಕಾಲ 5-6 ಗಂಟೆಗೆ ಮಳೆ ಆಗಿತ್ತು ರೀ. ಇದು ಹಾವು ಬಂದಿದ್ದು 9 ಗಂಟೆ 9:10 ಏನೋ ಆಗಿತ್ತು ಟೈಮು. ಅವಾಗ ಬಂದಿತ್ತು ಹಾವು. ನಾವೆಲ್ಲ ಸಾಮಾನು ತೆಗೆದು ಎಲ್ಲ ಚೆಕ್ ಮಾಡಿದ್ವಿ. ಆಲ್ಮೋಸ್ಟ್ ಅಲ್ಲಿ ವೇಸ್ಟ್ ಸಾಮಾನುಗಳು ಭಾಳ ಇದ್ವು, ಅದನ್ನು ಅವ್ರಿಗೆ ತೆಗಿ ಅಂತ ಹೇಳಿದ್ವಿ. ಆಮೇಲೆ ಎಲ್ಲ ಚೆಕ್ ಮಾಡಿದಾಗ ಫಸ್ಟ್ ನೋಡಿದ್ದವ್ರು ಗ್ಯಾಸ್ ಸಿಲಿಂಡ್ರ್ ಏನದಾವಲ್ಲ ರೀ, ಅಲ್ಲಿದ್ವು ಅಂತ. ಅಲ್ಲಿಂದ ಅದೇನಾಗೈತಿ ಸೀದಾ ಬಂದೈತೆ ರೀ, ಈ ಸೈಡ್ ಬಂದು ಕೂತಿತ್ತು. ಇದನ್ನು ನಾವು ಚೆಕ್ ಮಾಡಿ ತೆಗೆದಾಗ ಅಲ್ಲಿ ವಾಟರ್ ಸ್ನೇಕ್ ಕನ್ಫರ್ಮ್ ಆಯ್ತು ರೀ. ನೋಡ್ರಿ, ಒಳಗೆ ಚೀಲದ ಬುಡಕ್ಕಿರ್ತೈತೆ ರೀ ಹಾವು, ಅದನ್ನು ರಕ್ಷಣೆ ಮಾಡ್ತೀವಿ. ಇನ್ನೊಂದು ಚೀಲ ಐತ್ರಿ ಅಲ್ಲಿ, ಆ ಚೀಲದ ಬುಡಕ್ಕೈತೆ. ಅದು ಈ ಕಡೆ ಮೂವ್ ಆಗ್ತಿರ್ತೈತೆ ರೀ. ಅದರಲ್ಲಿ ವೇಸ್ಟ್ ಅಂದ್ರೆ ಪ್ಲೌಡ್ ಗೌಲ್ವುಡ್ ಏನೇ ಇಟ್ಟರಲ್ಲಿ ಸಿಕ್ತು ನೋಡ್ರಿ, ಐತ್ರಿ, ಅಲ್ಲೇ ಐತಿ. ಈಗ ಆಗರ್ಕ ನಾವು ಕೈಗೆ ಅರ್ಬಿ ಹಾಕ್ಕೊಂಡು ಸೇಫ್ಟಿಯಿಂದ ಅದನ್ನು ಹುಷಾರವಾಗಿ ರಕ್ಷಣೆ ಮಾಡ್ತೀವಿ ರೀ. ರಕ್ಷಣೆ ಆಯ್ತು ರೀ ಹಾವು. ಈಗ ನೋಡ್ರಿ ಕರೆಕ್ಟ್ ಕಾಣ್ತೈತಿ. ಇದೇ ರೀ ವಾಟರ್ ಸ್ನೇಕ್, ನೀರುಳ್ಳಿ ಹಾವು ಅಂತೇಳಿ ಕರೀತಾರೆ ಇದಕ್ಕೆ. ಅದು ರಕ್ಷಣೆ ಮಾಡಿ ಇನ್ನೇನು ಅದನ್ನು ಬ್ಯಾಗ್ ಒಳಗೆ ಹಾಕಿದ್ವಿ. ಹಾಕಿ ಜಸ್ಟ್ ಹೊರಗೆ ಬರತ್ತಿದ್ವಿ, ಬಾಜು ಮನೆ ಒಳಗೆ ಕರೆದ್ರೆ ಇಲ್ಲ ಇಲ್ಲೊಂದು ಐತ್ರಿ ಹಾವು, ಅದ ಸೇಮ್ ಐತೆ ಅಂತೇಳಿ. ಏನು ಕರೆಕ್ಟ್ ಟೈಮಿಂಗ್ ರೀ ಅಂತ ಅಂದ್ಕೊಂಡ್ವಿ ನಾವು. ರಕ್ಷಣೆ ಈಗೇನು ಬ್ಯಾಗ್ ಒಳಗೆ ಹಾಕಿ ಇನ್ನೇನು ಹೊಂಟಿದ್ವಿ ರೀ ಹೊರಗೆ, ಅವ್ರು ಕರೆಯಾಕೆ ಬಂದ್ರು, ಇಲ್ಲ ಇಲ್ಲೊಂದು ಐತೆ ಬರ್ರಿ ಹಾವು ಅಂತೇಳಿ. ಅದ ಮನೆ ಬಾಜುನ ಅದ ಸೇಮ್ ಹಾವು, ಅದೇ ಥರ ಇದೆ ರೀ ಹಾವು. ಅಲ್ಲೇ ಐತೆ ನೋಡ್ರಿ. ಎಲ್ಲಿ ಕುಂತೈತೆ ಅಂತಂದ್ರೆ ಅದು ಒಂದು ಕಲ್ಲು ಬುಡಕ್ಕೆ ಮಕ್ಕ ಹೊರಗೆ ಹಾಕ್ಕೊಂಡು ಕುಂತೈತೆ ರೀ. ನಾವು ಹೋಗೋ ಟೈಮ್ಗೆ ಅವ್ರು ಕರೆದ್ರೆ, ಹಾಗಾಗಿ ಎರಡೂ ಕೂಡ ನಾವು ರಕ್ಷಣೆ ಮಾಡಿದ್ವಿ. ಹಾವಲ್ಲಿ ಸೇಮ್ ಸೈಜ್ ಸೇಮ್ ಹಾವು ಅಲ್ಲಿ ಕೆಳಗೆ ಕುಂತೈತೆ ರೀ. ಇಲ್ಲಿ ಅಂದ್ರೆ ಅಲ್ಲಿ ಬಾಜು ಏನಾಗೈತೆ ರೀ, ಅವ್ರ ಮನೆ ಮುಂದೆ ಗಟ್ರ ಐತ್ರಿ. ಗಟ್ರ ಅಕಸ್ಮಾತ್ ಮಳೆ ಬಂದಾಗ ಗಟ್ರ ಫುಲ್ ಆತಂದ್ರೆ ಆ ನೀರು ಜೊತೆ ಬಂದ ಒಳಗೆ ಸೇರಿರ್ತಾವ್ರಿ ಹಾವು. ಹಾಗಾಗಿ ಅಲ್ಲಿ ಸುತ್ತಮುತ್ತಲು ಸ್ವಲ್ಪ ಅವರು ಸ್ವಚ್ಛ ಕಾಪಾಡ್ಕೋಬೇಕ್ರಿ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಕಸ ಗಿಸ ಭಾಳ ಬೆಳೆದಿತ್ತು. ಆದ್ರೂ ನಾವು ಅದನ್ನು ರಕ್ಷಣೆ ಮಾಡಿದ್ವಿ ರೀ ಕಷ್ಟಪಟ್ಟು. ರಕ್ಷಣೆ ಮಾಡೋಕೆ ಭಾಳ ಕಷ್ಟಪಟ್ಟಿವಿ ರೀ. ಈಗ ಅದೊಂದು ಗಟ್ರ ಬಾಜು ಕಲ್ಲು ಭಾಳ ಇಟ್ಟಾರೆ. ಅದನ್ನು ತೆಗೆದ್ರೆ ಅಕಸ್ಮಾತ್ ನಾವು ಅಲ್ಲಿ ಏನರ ಮಿಸ್ ಆತಂದ್ರೆ ಸೀದಾ ಗಟ್ರಿಗೆ ಹೋಗ್ತೈತೆ ರೀ ಹಾವು. ಹಾಗಾಗಿ ಅದು ಗಟ್ರ ಸೈಡ್ ಇಳಿಲಾರ್ದಂಗೆ ನಾನು ಅಪೋಸಿಟ್ ಅದರ ಹಾವು ಇರೋ ಅಪೋಸಿಟಿಗೆ ಬಂದು ನಾವು ಹಾವು ರಕ್ಷಣೆ ಮಾಡಿದ್ವಿ. ಅದನ್ನು ಅವರೆಲ್ಲ ಹೆಲ್ಪ್ ಮಾಡಿದ್ರು ನನಗಲ್ಲಿ ಕಲ್ಲದು ಎಬ್ಸಕ್ಕೆ. ಯಾಕಂದ್ರೆ ಒಬ್ಬನಿಗೆ ಆಗಿಲ್ಲ ರೀ. ಯಾಕಂದ್ರೆ ಕಲ್ಲು ನಾನು ಎಬ್ಬಿಸಿ ನಾನು ಹಾವು ರಕ್ಷಣೆ ಮಾಡೋದಂದ್ರೆ ಅಕಸ್ಮಾತ್ ಹಾವು ಪಾಸ್ ಆಗೋ ಚಾನ್ಸ್ ಇರ್ತೈತಿ. ಇಲ್ಲಿಕಂದ್ರೆ ಕಲ್ಲು ನನ್ನ ಕೈ ಮ್ಯಾಗ ಬಿಲ್ಲೋ ಚಾನ್ಸ್ ಇರ್ತೈತಿ. ಹಾಗಾಗಿ ಅವರು ಸಪೋರ್ಟ್ ತೊಗೊಂಡು ಅದು ಕಲ್ಲು ಎಬ್ಬಿಸಿ ನಾವು ಹಾವು ರಕ್ಷಣೆ ಮಾಡಿದ್ವಿ ರೀ. ನೋಡ್ರಿ, ಈಗ ಈ ಅಪ್ಪಿ ನಮಗೆ ಸ್ವಲ್ಪ ಹೆಲ್ಪ್ ಮಾಡಿದ. ಕೆಳಗೈತಪ್ಪ ಇಲ್ಲಿ, ಕೆಳಗಿಂತ ಹಿಂಗೆ ರಾಡ್ ಹಾಕಿ ಎಬ್ಬಿಸಿ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅದು ಹಾವು ನಮ್ಗೆ ರಕ್ಷಣೆ ಮಾಡೋಕೆ ಇನ್ನೂ ಸ್ವಲ್ಪ ಈಸಿ ಆಯ್ತು. ಹಾಗಾಗಿ ಅದು ಗಟ್ರನಾಗ ಇಳಿಯುವಂಥ ಚಾನ್ಸ್ ಅದಕ್ಕೆ ಸಿಗಲಿಲ್ಲ. ಇಲ್ಲಿಕಂದ್ರೆ ಜಸ್ಟ್ ಮಿಸ್ ಅದು ಗಟ್ರ ಒಳಗೂ ಪಾಸ್ ಆಗ್ತಿತ್ತು. ಮತ್ತು ಹೊಳ್ಳಿ ನನಗೆ ಇನ್ನೊಮ್ಮೆ ಕರೆಸಿ ನನಗೆ ಇದು ಮಾಡ್ತಿದ್ರು ಅವರು. ಹಾಗಾಗಿ ರಕ್ಷಣೆ ಮಾಡ್ಕೊಂಬಂದಿದ್ದೆ. ನಂಗೆ ಒಂದು ಸ್ವಲ್ಪ ಚಲೋ ಅನಿಸ್ತು. ನೋಡ್ರಿ, ಕಲ್ಲು ಬುಡಕೈತೆ ಹಾವು. ವಿಡಿಯೋಗ್ರಾಫರ್ ಕರೆಕ್ಟಾಗಿ ತೊಗೊಂಡಿಲ್ಲ ಅಂದ್ರೆ ಅವನು ಸ್ವಲ್ಪ ಭಯ ಪಟ್ಕೊಂಡತ್ತಿದ್ದಾರೆ. ಹಾಗಾಗಿ ನೋಡ್ರಿ, ರಕ್ಷಣೆ ಮಾಡ್ತೇನೆ. ಇದು ಕೂಡ ವಾಟರ್ ಸ್ನೇಕ್ ರೀ, ನೀರುಳ್ಳಿ ಹಾವು ಅಂತ ಕರೀತಾರೆ. ಎರಡು ಸೇಮ್ ಸೈಜ್ ಸೇಮ್ ಹಾವು. ಅಲ್ಲಿದೆ ನೋಡ್ರಿ, ಸಿಕ್ತ್ರಿ. ಈಗ ರಕ್ಷಣೆ ಆತ್ರಿ ಹಾವು. ಚೀಲದೊಳಗೆ ಪ್ಯಾಕ್ ಮಾಡಿಬಿಟ್ರಿ. ಯಾಕೆ ಹಂಗೆ ಚೀಲ ಹಾಕಿ ಹಿಡಿತೀವಿ ಅಂತಂದ್ರೆ ನಾವು ಅದು ಡೈರೆಕ್ಟ್ ಕೈಲೇ ಹಿಡಿದ್ವಿ ಅಂದ್ರೆ ಒಂದು 3-4 ಸಲ ಕಡ್ದು ಬಿಡ್ತೈತೆ ನಮಗೆ ಹಾವು. ಅದು ಇಮಿಡಿಯೇಟ್ಲಿ ಬಾಯಿ ಹಾಕಕ್ಕೆ ಬಂದುಬಿಡ್ತೈತಿ. ಹಾಗಾಗಿ ನಾವು ಅದನ್ನು ಚೀಲ ಹಾಕ್ಕೊಂಡು ನಮ್ಮ ಸೇಫ್ಟಿನೂ ಇಂಪಾರ್ಟೆಂಟ್ ಅಲ್ರಿ, ಅದರ ಸಂಬಂಧ ನಾವು ಚೀಲ ಹಾಕಿ ಪ್ಯಾಕ್ ಮಾಡಿ ಜಲ್ದಿ ಪ್ಯಾಕ್ ಆಗಿಬಿಡ್ತೈತೆ ಹಾವು. ಯಾವುದೇ ಆದಂಥ ಡಿಸ್ಟರ್ಬ್ ಆಗೋಂಗಿಲ್ಲ. ಇಲ್ಲಿಕಂದ್ರೆ ನಾವು ಎಷ್ಟೋ ಸರಿ ಕಡಿಸ್ಕೋಬೇಕಾಗತ್ತೆ ಹಾವು. ಅದ್ರದ್ದು ಹಲ್ಲು ತಾಕಿ ರಕ್ತ ಬರೋ ಚಾನ್ಸ್ ಇರ್ತೈತೆ ರೀ. ರಕ್ತನೇ ನಿಲ್ಲಂಗಿಲ್ಲ ಹಾವು ಕಡಿತಂದ್ರೆ. ಅದು ಆದ್ರೆ ವಿಷಕಾರಿ ಅಲ್ಲ, ಏನು ತೊಂದರೆ ಆಗಂಗಿಲ್ಲ. ಆದ್ರೆ ನಮ್ಗೆ ಗಾಯ ಆಗ್ತೈತಿ, ನೋವು ಆಗ್ತೈತಿ. ಹಾಗಾಗಿ ನಾವು ಅದನ್ನು ಅರ್ಬಿ ಹಿಡಿದು ಈ ಸೇಫ್ಟಿಯಿಂದ ಪ್ಯಾಕ್ ಮಾಡ್ತೀವಿ. ಅದಕ್ಕೂ ಸೇಫ್ ಇರ್ತೈತಿ, ನಾವು ಸೇಫ್ ಇರ್ತೀವಿ ಅಂತೇಳಿ. ಹಾಗಾಗಿ ಹಾವಂಕ್ರಿ ರಕ್ಷಣೆ ಆಯ್ತು ರೀ. ದಯಮಾಡಿ
ವಿಡಿಯೋಗಳು ಬರ್ತಿರ್ತಾವನು ನೀವು ಕಾಮೆಂಟ್ ಮುಖಾಂತರ ನೀವು ಏನೋ ನನ್ನ ಮಿಸ್ಟೇಕ್ ಇದ್ರೆ ಅಥವಾ ಏನರ ಹೇಳಬೇಕಂದ್ರೆ ದಯಮಾಡಿ ನನ್ನ ಕಾಮೆಂಟ್ ಮುಖಾಂತರ ತಿಳಿಸ್ರಿ ಅಂತಂದು ನಿಮ್ಗೆ ಕಳೆ ವಿನಂತಿಸ್ಕೊಳ್ತೇನೆ. ಹಾಗಾಗಿ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿರಿ. ವಿಡಿಯೋ ಕಂಟಿನ್ಯೂ ಬರ್ತಿರ್ತಾವೆ. ದಯಮಾಡಿ ನಿಮ್ಮ ಸಪೋರ್ಟ್ ನಮ್ಮ ಮೇಲಿರಲಿ. ಹಾವು ಅಂಕ್ರಿ ರಕ್ಷಣೆ ಆತ್ರಿ. ಸ್ವಲ್ಪ ಮಳೆ ಬಂದಾಗ ಹುಷಾರಾಗಿರ್ರಿ. ಯಾಕಂತಂದ್ರೆ ಹಾವುಗಳ ಬರುವಂಥ ಚಾನ್ಸ್ ಇರ್ತೈತಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ.